ಮಸ್ತಾಗಿ ಕೂತೈತೆ ನೋಡ್ರಿ, ಮರದ ಕೆಳಗೆ ಬೆಚ್ಚಿ ಕೂತ್ಕೊಬಿಟ್ಟವೆ. ಅಲ್ಲೆಲ್ಲ ನೋಡಿ ಕೆಲವೊಂದು ಹಂಗಂಗೆ ಅಡ್ಡಾಡ್ತವೆ. ಇಲ್ಲೊಂದು ಬಂದು ಇವನು ಯಾರೋ ವೀಡಿಯೋ ಮಾಡ್ತಾವನೆ ಅಂದ್ಬಿಟ್ಟು ನೋಡ್ತಾಯಿತ್ತು. ಇದೊಂದು ಒಬ್ಬರಿಂದ 60 ರೂಪಾಯಿ ಬೀಳುತ್ತೆ ಟೋಟಲ್ಲು. ನಾವು 8 ಜನ, 480 ರೂಪಾಯಿ ನೋಡ್ರಿ. ಹೋಗೋಣ ಒಳಕ್ಕೆ. ಹೆಂಗೈತೆ ಹಂಗೆ ಬ್ರಿಡ್ಜು. ಓಹೋ ಸೈಕಾಗಿದೆ ಅಂತ ಇದು ನೋಡ್ರಿ. ಹೆಂಗೈತೆ ನೋಡ್ರಿ, ಹೆಂಗೈತೆ ಫುಲ್ಲು ಸೈಕ್. ಎಲ್ಲ ಫೋಟೋ ಶೂಟಿಗೆ ಮಾತ್ರ ಮಸ್ತಾಗಿದೆ ನೋಡ್ರಿ ಜಾಗ. ಅಲ್ಲಲ್ಲಿ ಮಸ್ತಾಗಿ ಈ ಥರ ಕೂತ್ಕೊಳ್ಳಿ ಮಲ್ಗೋ ನೋಡೋ. ಅಲ್ಲೆಲ್ಲಲ್ಲಿ ಎಲ್ಲೋ ಯಾರು ಇಲ್ವಲ್ಲೋ, ಎಲ್ಲವ್ರೆ? ಓ 80 ರೂಪಾಯಿ ಪರ್ ಪರ್ಸನ್ ಅಂತ ಅವ್ರು ಔಟ್ ಸೈಡ್. ಫೋಟೋ ಹಿಡಿಯೋಕೆ ಇಲ್ಲೇ ನೋಡ್ಕೊ ಹೋಗೋಣ ಸುಮ್ಮನೆ. ಎಲ್ಲೇ ಇದೆ ನೋಡಿ ನಮ್ಮ ಬಾಸ್. ಇಲ್ಲೆಲ್ಲ ನೋಡ್ರಿ. ಇನ್ನೇನು ಗುರು, ನಾವು ಚಿಕ್ಕಮಂಗ್ಳೂರಿಗೆ ಹೋಗ್ಬೇಕಾಗಿತ್ತು. ಇದು ಚಿಕ್ಕಮಂಗ್ಳೂರಲ್ಲಿದ್ವಿ, ಅಲ್ಲಿಂದ ಮಂಗ್ಳೂರಿಗೆ ಹೋಗ್ಬೇಕಾಗಿತ್ತು. ಅದು ಕ್ಯಾನ್ಸಲ್ ಮಾಡ್ಕೊಂಡ್ವಿ ಏನೋ ಸ್ವಲ್ಪ ರೀಸನ್ನಿಂದ. ಇವಾಗ ಎಲ್ಲಿ ಇದ್ದೀವಿ ಅಂದರೆ ಮಡಿಕೇರಿಗೆ ಬಂದಿದ್ದೀವಿ. ಮಡಿಕೇರಿಲಿ ಇಲ್ಲಿ ನೋಡಿ, ಇಲ್ಲಿ ಟಿ ನಿಲ್ಸ್ಕೊಂಡಿದ್ದೀವಿ. ಇಲ್ಲಿಂದ ಒಂದು 5-6 ಪ್ಲೇಸ್ಗಳಿದೆ. ಅದನ್ನು ನೋಡಿಕೊಂಡು ನೆಕ್ಸ್ಟ್ ಇಲ್ಲೇ ಒಂದು ರೆಸಾರ್ಟ್ ಬುಕ್ ಮಾಡೋಣ ಅಂತಿದ್ದೀವಿ. ನೋಡೋಣ ಹೆಂಗಾಗುತ್ತೆ ಅನ್ನೋದು ಗೊತ್ತಿಲ್ಲ. ಯಾವ ಥರ ಪ್ಲ್ಯಾನಿಂಗ್ ಆಗುತ್ತೋ ಆ ಥರ ಮಾಡ್ಕೊಂಡು ಹೋಗ್ತಾ ಇರೋದು. ನೋಡಿ ಇಲ್ಲಿ ಟಿ ನಿಲ್ಸಿದ್ದೀವಿ. ಹಿಂಗೆ ಈ ಕಡೆ ನೋಡಿದ್ರೆ ವ್ಯೂ ನೋಡ್ರಿ ಹೆಂಗಿದೆ ಈ ಕಡೆ ಸೈಡು. ನೈಟ್ ಫುಲ್ಲು ನೋಡ್ರಿ. ಇದು ಪೆಟ್ರೋಲ್ ಬಂಕ್ ಇದೆಯಲ್ಲ, ಇಂಡಿಯನ್ ಪೆಟ್ರೋಲ್ ಬಂಕು ನೋಡಿ. ಇಲ್ಲೇ ಟಿ ಹಾಕ್ಕೊಂಡು ಸುಮಾರು ಒಂದು ಚಿಕ್ಕಮಂಗ್ಳೂರಿಂದ ಒಂದು 3 ಗಂಟೆ ಇಲ್ಲ 4 ಗಂಟೆ ಸುಮಾರಿಗೆ ಬಂದ್ವಿ. ಆವಾಗ ಬಂದು ಇಲ್ಲಿ ಹಾಕ್ಕೊಂಡಿದ್ದು. ಇವಾಗ ಟೈಮ್ ಬಂದ್ಬಿಟ್ಟು ಇವಾಗ 9:15 ಆಗಿದೆ. ಇನ್ನೊಂದು ಸ್ವಲ್ಪ ಹೊತ್ತು ಇವಾಗ ರೆಡಿ ಆಗಿಬಿಟ್ಟು ಎಲ್ಲ ಹೊರ್ತೀವಿ. ಸೊ ಯಾವ್ಯಾವ ಪ್ಲೇಸ್ ಹೋಗೋಕ್ಕಾಗುತ್ತೋ ನಮಗೆ ಗೊತ್ತಿಲ್ಲ. ಹೆವಿ ಮಳೆ ಇದೆ, ಅದರಿಂದ ಯಾವುದಾಗುತ್ತೋ ಅದು ವಿಸಿಟ್ ಮಾಡೋದು. ಸುಮಾರು ಒಂದು 4 ಪ್ಲೇಸ್ ಅಂದ್ಕೊಂಡಿದ್ದೀವಿ. ಅದರಲ್ಲಿ ಎಷ್ಟಾಗುತ್ತೋ ಅಷ್ಟು ಕವರ್ ಮಾಡೋದು. ಸೊ ಬನ್ನಿ ಇವಾಗ ರೆಡಿ ಆಗಿಬಿಟ್ಟು ನೋಡೋಣ ಯಾವ ಪ್ಲೇಸಿಗೆ ಹೋಗೋಣ ಅಂತ. ಅಲ್ಲೋಗೋಣ. ಒಬ್ಬರಿಂದ 60 ರೂಪಾಯಿ ಬೀಳುತ್ತೆ ಟೋಟಲ್ಲು. ನಾವು 8 ಜನ, 480 ರೂಪಾಯಿ ನೋಡ್ರಿ. ಹೋಗೋಣ ಒಳಕ್ಕೆ. ಅವನು ಹೊಡಿತಾನಪ್ಪ ಕುತ್ಕೊಂಡು ಮುಟ್ಟಿದ ಮೇಲೆ ದರ್ಶನು. ಅವ್ನು ದರ್ಶನ ಹೊಡಿತಾ ಬಿದ್ದವನೇ ಗೊರ್ಕೆ. ಬ್ಲಾಗ್ ಮಾಡ್ತಾ ಇದ್ದೀನಿ ಹುಡುಗರು. ಹೆಂಗೈತೆ ಹಂಗೆ ಬ್ರಿಡ್ಜು. ಓಹೋ ಸೈಕಾಗಿದೆ. ಓಹೋ ಹೌದು, ಅದು ನಾಯಿ. ಓಹೋ ಸೈಕಾಗೈತೆ. ಅಲ್ಲಾಡ್ತಾ ಇದ್ಕೊಂಡು ಇಲ್ಲಿ ನೋಡ್ರಿ. ಹೆಂಗೆ ತೋರಿಸ್ತೀನಿ. ಹಂಗಿನ ಬ್ರಿಡ್ಜಲ್ಲಿ ಮಸ್ತಾಗೈತೆ ನೋಡ್ಗುರು. ಇಲ್ಲಿಂದ ಕಾವೇರಿ ನದಿ ಅಂತ ಇದು ನೋಡ್ರಿ ಹೆಂಗೈತೆ. ನೋಡ್ರಿ ಹೆಂಗೈತೆ ಫುಲ್ಲು ಸೈಕಾಗಿ. ಬರ್ತಾ ಇದ್ದಾರೆ ಬಾಯ್ಸ್ ಎಲ್ಲ. ಸುಸ್ವಾಗತ ನೋಡ್ರಿ. ಅಲ್ಲ ಕೊರ್ಲಿ ಸುಸ್ವಾಗತ ಅಂತಲ್ಲಿ ದಡಿ ಸಕ್ಕದಾಗೈತೆ. ಅದಕ್ಕೆ ಮೂವ್ ಎತ್ಕೊಂಡು ಉದ್ಕೊಳ್ಳೋ ಅಂತ. ಇದು 99. ಓ ಇಷ್ಟೊಂದು ದೊಡ್ಡದೈತೆ ಇದು. ಬೋಟಿಂಗ್ ಗೀಟಿಂಗ್ ಎಲ್ಲ ಐತೆ ಕಣ ಇಲ್ಲೇ. ಇಲ್ಲಿ ಇದಾಕ್ಬಿಟ್ಟವ್ರಲ್ಲ, ಜಿಪ್ ಲೈನ್ ಎಲ್ಲ ಐತೆ. ಸೈಕಾಗೈತೆ ನೋಡು. ಬರೀ ಒಳಗೋಗೋಣ. ಟಾಯ್ಲೆಟ್ ಇಲ್ಲಿ ಮುಂದೆ ಹೋಗ್ತಾನೆ. ಇಲ್ಲಿ ನೋಡ್ರಿ ಕಾವೇರಿ ಮಾತೆ ಇದೆ ನೋಡ್ರಿ. ಅವಾ ಕಾವೇರಿ ಮಾತೆ. ಅಲ್ಲೇ ನೀರು ಗಮ್ಮಂಗ ಐತೆ ನೋಡ್ರಿ. ಬನ್ನಿ ಹಂಗೆ ಮುಂದಕ್ಕೆ ಹೋಗೋಣ. ನೋಡ್ರಿ ಇಲ್ಲಿಂದ ಹ್ಯಾಂಗಿಂಗ್ ಬ್ರಿಡ್ಜ್ ಹೆಂಗೆ ಕಾಣಿಸ್ತಿದೆ.
ಸಕ್ಕತ್ತಾಗಿದೆ ನೋಡ್ರಿ. ಇವಾಗ ಹಿಂಗೆ ಒಳಗೋಗೋಣ, ನೋಡೋಣ ಏನೇನಿದೆ ಅಂತ. ಕುಟೀರಕ್ಕೆ ದಾರಿ ಅಂತ ನೋಡ್ರಿ ಇದೆಲ್ಲ. ಹೋಮ್ ಸ್ಟೇಗಳು ಇದಾವೆ ನೋಡಿ ಇಲ್ಲೆಲ್ಲ. ಫುಲ್ಲು ಬ್ಯಾಂಬುದೇ ಇಲ್ಲೆಲ್ಲ ಇರೋದು ನೋಡ್ರಿ. ಫೋಟೋ ಶೂಟಿಗೆ ಮಾತ್ರ ಮಸ್ತಾಗಿರುತ್ತೆ ಇಲ್ಲೆಲ್ಲ, ಸೈಕಾಗಿದೆ. ಸಕ್ಕತ್ತಾಗಿದೆ ಗುರು ಇದೆಲ್ಲ ನೋಡ್ರಿ. ಎಲ್ಲ ಅಲ್ಲೆಲ್ಲ ಸ್ಟೇಗಳು ಅವೆಲ್ಲ. ಏನಂದರೆ ಇದು ಫೋಟೋ ಹಿಡಿಯಬೇಕಾದ್ರೆ ಚೆನ್ನಾಗಿದೆ ನೋಡಿ, ಕ್ಯಾಮ್ರಾ ಗಿಂಪ್ರಾ ತಂದರೆ. ಫಸ್ಟು ಅಲ್ಲೂ ನೋಡಿದ್ರು ಇಲ್ಲಿ ಕಲ್ಚರ್ಗಳು ಹಳೆಯ ಕಾಲದಲ್ಲಿ ಹೆಂಗೆ ಜೀವನ ಶೈಲಿಗಳು, ಹಳೆ ಕಾಲದಲ್ಲಿ ಯಾವ್ಯಾವ ಥರ ಜೀವನ ಶೈಲಿ ಇತ್ತು ಆ ಥರ ಇತ್ತು ನೋಡ್ರಿ ಇದರಲ್ಲಿ. ಎಲ್ಲ ಆ ಕಡೆ ಮಕ್ಕ ಮಾಡ್ಕೊಂಡು ಅವ್ರು ಆ ಕಡೆಯಿಂದ ನೋಡ್ರಿ ಇಲ್ಲ ಐತೆ. ನೋಡಿ ಚಿತ್ರ ನೋಡಿ ಎಲ್ಲ ಈ ಸೈಡಿಂದ ಕಲ್ಚರ್ಸ್ ಇವೆಲ್ಲ ನೋಡ್ರಿ. ಈ ಥರ ಬುಟ್ಟಿ ಎಣೆಯೋದು, ಅಲ್ಲಿ ನೋಡಿ ಅಜ್ಜಿ ಚೆಕ್ ಮಾಡ್ತೀವಿ ಅದೊಳಿತೀನಿ. ಇದೆಲ್ಲ ನೋಡಿ ಏನೋ ಮಾಡ್ತಾವ್ರು, ಬಜ್ಜಿ ಗಿಜ್ಜಿ ಎಲ್ಲ. ಅತ್ತೋ ನೋಡಿಲ್ಲ, ಇದು ಕೊಡಗಿನ ಬುಡಕಟ್ಟು ಜನಾಂಗದವರ ಜೀವನ ಶೈಲಿ ಅಂತೀವೆಲ್ಲ ನೋಡಿ. ಇದು ನೋಡಿ, ಇದು ಮಸ್ತ ಕಟ್ಟೋರು ಮನೆಗಳ ಥರ ಕೂತ್ಕೊಳ್ಳೋಕ್ಕೆ. ಈ ಕಡೆ ಸೈಡ್ ಹೋದರೆ ಅದೇ ಕೊಡಗು ಶೈಲಿಯ ಡ್ಯಾನ್ಸು. ಅಂಟು ಥರ ಎಲ್ಲ ಇದೆ ಸೈಕಾಗಿ. ಈಗ ಹೋದರೆ ಕೊಡಗು ಶೈಲಿಯ ನೃತ್ಯ. ಬಟ್ಟೆನೂ ಹಂಗೆ ಐತೆ ನೋಡ್ರಿ. ಯಾವ ಸೈಡ್ ನೋಡಿದ್ರು ಬರೀ ಬ್ಯಾಂಬುಗಳೇ ಗುರು. ನೋಡ್ರಿ ನೀವು, ಒಂದು ಯಾವ ಸೈಡ್ ಆದರೂ ನೋಡ್ರಿ ಬರೀ ಬ್ಯಾಂಬುಗಳೇ ತುಂಬ ಐತಿಲ್ಲ. ಹೆಂಗೈತೆ ನೋಡ್ರಿ, ಫುಲ್ಲು ಮಳೆ ಬೇರೆ ಹೊಡಿತಾ ಬಿದ್ದೈತೆ. ಇಂಥ ಚಳಿಲಿ ಬ್ಯಾಂಬೂಲ್ ಹೋಗುತ್ತೆ ಒಂಥರ ಸೈಕು, ಮಸ್ತಾಗಿದೆ. ಆದರೆ ಇದೆಲ್ಲ ಫೋಟೋ ಶೂಟಿಗೆ ಮಾತ್ರ ಮಸ್ತಾಗಿದೆ ನೋಡ್ರಿ ಜಾಗ. ಅಲ್ಲಲ್ಲಿ ಮಸ್ತಾಗಿ ಈ ಥರ ಕುತ್ಕೊಳ್ಳೋಕೆ ಮಾಡವ್ರೆ, ಆದರೆ ಕುತ್ಕೊಳ್ಳೋಕೆ ಆಗ್ತಿಲ್ಲ, ಎಲ್ಲ ಮಳೆ ಬಂದು ಇದು ಮಾಡ್ತಾಯಿತ್ತು ಸೈಕು. ನೋಡ್ರಿ ಅಲ್ಲಿ ಲೇಡೀಸ್ ಅವ್ರದ್ದಿತ್ತು ಡ್ಯಾನ್ಸ್, ಇವಾಗಿದ್ದು ಜೆಂಟ್ಸ್ ಅವ್ರದ್ದು ಕೊಡುವ ಸ್ಟೈಲಲ್ಲಿ ಮಸ್ತಾಗಿ ಮಾಡಿದ್ರಿ ಎಲ್ಲ ಸ್ಪೀಚ್ ಎಲ್ಲ. ನೋಡ್ರಿ ಇದೇನು ಕೋಲಾಟ ಅಂತ, ಕೊಡಗಿನ ಗೌಡ ಜನಾಂಗದ ಸಾಂಪ್ರದಾಯಿಕ ನೃತ್ಯಗಳಂತಿಲ್ಲ ನೋಡ್ರಿ. ಎಲ್ಲ ಬನ್ನಿ ಹಂಗೆ ಮುಂದಕ್ಕೆ ಹೋಗೋಣ. ಇದರಲ್ಲಿ ನಿಸರ್ಗ ಬರ್ಡ್ ಪಾರ್ಕ್ ಅಂತಿದ್ದು, ಬರ್ರಿ ಹಂಗೆ ಒಳಗೋಗೋಣ. ಗುಹೆ ಥರ ಐತೆ ನೋಡ್ರಿ ಒಳಗೆ. ಇಲ್ಲೆಲ್ಲ ಹುಡುಗಳೆಲ್ಲ ಐತೆ ಕಣು. ನೋಡು ಮಲ್ಗೋ ನೋಡು ಅಲ್ಲೆಲ್ಲಲ್ಲಿ ಎಲ್ಲೋ ಯಾರು ಇಲ್ವಲ್ಲೋ, ಎಲ್ಲವ್ರೆ? 80 ರೂಪಾಯಿ ಪರ್ ಪರ್ಸನ್ ಅಂತ ಔಟ್ ಸೈಡ್. ಫೋಟೋ ಹಿಡಿಯೋಕೆ ಇಲ್ಲೇ ನೋಡ್ಕೊ ಹೋಗೋಣ ಸುಮ್ಮನೆ. ಇಲ್ಲೇ ಇದೆ ನೋಡಿ ನಮ್ಮ ಬಾಸ್. ಇಲ್ಲೆಲ್ಲ ನೋಡ್ರಿ ಹೋಗೋಣ ಅಷ್ಟೇ ಇರೋದಿಲ್ಲ, ಏನಿಲ್ಲ. ಹೋಗಿ ಬರೋಣ ಹಾಗೆ. ಸೈಕಾಗೈತೆ, ನೋಡೋಣ ಹೆಂಗೈತೆ. ಯಪ್ಪ, ಓಹೋ ಫುಲ್ಲು ಜಾರ್ತೈತೆ ಗುರು.
ಜಾರ್ತಾ ಬಿದ್ದೈತಿಲ್ಲ. ಮೇಲ್ಗಡೆ ಬಂದರೆ ನೋಡ್ರಿ ಹಿಂಗೈತೆ, ಇಟ್ಕೊಳಕ್ಕೆಲ್ಲ ಮಸ್ತಾಗಿದೆ. ಅಲ್ಲಿ ನೋಡಿದ್ರೆ ಹೆಂಗೆ ಕೂತೈತೆ ಜಿಂಕೆ ಅಲ್ಲಿ. ನೋಡ್ರಿ ಇಲ್ಲೇ ಹೆಂಗೆ ಕೂತೈತೆ ಜಿಂಕೆ. ನೋಡ್ರಿ ಅಲ್ಲೊಂದು ಬರ್ತೈತೆ ಈ ಕಡೆ. ಈಗ ನೋಡಿದ್ರು ಇಲ್ಲೇ ಹೆಂಗೆ ಕಾಣಿಸ್ತೈತೆ ಜಿಂಕೆ, ಇಲ್ಲೇನೇ ಕೂತೈತೆ ನೋಡ್ರಿ. ನೋಡ್ರಿ ಇಲ್ಲೇ ಝೂಮ್ ಮಾಡಿ ತೋರಿಸ್ತೀನಿ. ಹುಯ್ ನೋಡ್ರಿ ಹೆಂಗೆ ನೋಡ್ತೈತೆ ಈ ಕಡೆ. ಮಸ್ತಾಗಿ ಕೂತೈತೆ ನೋಡ್ರಿ. ಮರದ ಕೆಳಗೆ ಬೆಚ್ಚಿ ಕೂತ್ಕೊಬಿಟ್ಟವೆ. ಅಲ್ಲೆಲ್ಲ ನೋಡಿ ಕೆಲವೊಂದು ಹಂಗಂಗೆ ಅಡ್ಡಾಡ್ತವೆ. ಇಲ್ಲೊಂದು ಬಂದು ಇವನು ಯಾರೋ ವೀಡಿಯೋ ಮಾಡ್ತಾವನೆ ಅಂದ್ಬಿಟ್ಟು ನೋಡ್ತೈತೆ. ಇದೊಂದು ನೋಡ್ರಿ ಹೆಂಗೆ ನೋಡ್ತವೆ. ಕೊಂಬುಗಳು ನೋಡ್ಗುರು ಹೆಂಗೈತೆ ಅದೆಲ್ಲ ಸೈಕಾಗಿ ಮಸ್ತಾಗೈತೆ ನೋಡ್ರಿ. ಇದಕ್ಕಂತಾನೆ ಫುಲ್ಲು ಇಷ್ಟು ದೊಡ್ಡದಾಗ ಗಾರ್ಡನ್ ಟೈಪ್ ಮಾಡಾಕ್ಬಿಟ್ಟವ್ರಿ. ಇಲ್ಲಿ ಉದ್ದ ಐತೆ ನೋಡ್ರಿ. ನೋಡ್ರಿ ಹೆಂಗೆ ನೋಡ್ತೈತೆ. ನೋಡ್ರಿ ಇವಾಗ ಮುಂದಕ್ಕೆ ಹೋಗೋಣ ಇಲ್ಲಿಂದ. ನೋಡ್ರಿ ಇಲ್ಲಿ ಹೆಂಗೆ ಕೊಚ್ಚೈತೆ. ವೀಡಿಯೋ ಮಾಡಕ್ಕೆ ಅಂದ್ಕೊಂಡು ಬಂದು ಸೈಕೋ ಥರ ಬಂದಿದ್ದೀನಿ. ಜಾರ್ಗೀರ್ ಬಿದ್ದರೆ ಸೈಕು. ಮಳೆ ಬರ್ತಾ ಬಿದ್ದೈತೆ. ಓಡ್ರ ನಟೇಲಿ ದಡಿ ಸೈಕ ಹೊಡಿತಾ ಬಿದ್ದೈತೆ ನೋಡಿ. ಅಯ್ಯೋ ಬ್ರಿಡ್ಜ್ ಹತ್ರ ಬೇಕಾದರೆ ಹೋಗಿ ನಿಂತ್ಕೊಳ್ಳೋಣ. ಜಾಗಿಂಗ್ ಮಾಡಾಗ ಕರೆಂಟ್ ಐತೋ. ಯಾರು ಇದ್ರ ಮೇಲೆ ಡೈ ಹೊಡಿತೀರ ಅವ್ರಿಗೆ 2000 ರೂಪಾಯಿ ಕೊಡ್ತೀನಪ್ಪ. ನೋಡ್ಗುರು ಇಷ್ಟೇ ಇದ್ರದ್ದು ಪ್ಲೇಸ್ ಆಗಿತ್ತು. ಇವಾಗ ನೆಕ್ಸ್ಟು ನೋಡೋಣ ಯಾವ ಪ್ಲೇಸ್ ಆಗುತ್ತೋ ಅದಕ್ಕೆ ಹೋಗೋದು. ನೋಡ್ರಿ ಇದು ಇಷ್ಟ ಆಗಿದೆ, ಚೆನ್ನಾಗಿದೆ, ಬನ್ನಿರಿ, ಸಕ್ಕತ್ತಾಗಿದೆ. ಸೊ ನಡ್ರಿ ನೆಕ್ಸ್ಟ್ ಪ್ಲೇಸ್ಗೆ ಹೋಗೋಣ ಇವಾಗ.